ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ನೋಡ್ತಿದ್ದೀರಾ ಏನು ಹೀಗೆ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ನ್ಯೂ ಇಯರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನು ಇವತ್ತು ಆ್ಯಕ್ಚುಲಿ ತಿರುಪತಿ ವ್ಲಾಗ್ ಪೋಸ್ಟ್ ಮಾಡಿದ್ದೀನಿ. ಮಾಡಿ ಮುಂಚೆ ನೋಡಿದೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಎಲ್ರಿಗೂ ತುಂಬ 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 ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ, ನನ್ನ ಚಾನಲ್ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಸಬ್ಸ್ಕ್ರೈಬ್ ಮಾಡ್ಕೋತಿರೋರಿಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋತಿರೋರಿಗೆ ಹಾಗೂ ಎಲ್ರಿಗೂ ನ್ಯೂ ಇಯರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಬೇಗ ಹೋಗಿ ಮಾಡ್ಕೊ ಬನ್ನಿ, ಆಮೇಲೆ ವಿಡಿಯೋ ಏನಂತ ಕಂಟಿನ್ಯೂ ಮಾಡೋಣ. ಮಾಡಿದ್ರಾ? ನಿಮಗೆ ಕಾಯ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಐಕಾನ್ ಇದೆಲ್ಲ, ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋಸ್ ಅಪ್ಡೇಟ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ರೆಟ್ರೋ ಥೀಮಲ್ಲಿ ಡ್ರೆಸ್ ಆಗಿದ್ದೀವಿ. 31st ನೈಟ್ ಅಲ್ಲ, ಸೊ ಪ್ರತಿ ವರ್ಷ ಮಾಡ್ಕೊ ಬರ್ತೀವಿ. ಪ್ರತಿ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಬಟ್ ಈ ಸಲ ಹುಷಾರಿಲ್ಲ, ನಮ್ಮ ಅಜ್ಜಿಗೂ ಹುಷಾರಿಲ್ಲ, ನನಗೂ ಹುಷಾರಿದ್ದಿಲ್ಲ, ಅದರಿಂದ ಅಷ್ಟು ಮಾಡ್ತಿಲ್ಲ. ಬಟ್ ಸ್ಟಿಲ್ ರೆಟ್ರೋ ಥೀಮಲ್ಲಿ ಎಲ್ಲ ಡ್ರೆಸ್ ಮಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಮಲ್ಕೊಳ್ಳೋದೇ ಆಯಿತು. ಸೊ ಇದಾಗಿರುತ್ತೆ. ಆ್ಯಕ್ಚುಲಿ ಪ್ಲ್ಯಾನ್ಸ್ ಏನಿದೆ ಅಂತ ಗೊತ್ತಿಲ್ಲ. ಗೇಮ್ಸ್ ಆಡಿಸ್ಬೇಕು, ಈ ಥರ ಅಕ್ಕ ತುಂಬ ಪ್ಲ್ಯಾನ್ಸ್ ಮಾಡಿದ್ದಾರೆ. ನೋಡುವ ಹೇಗೆ ಮುಂದೆ ನಡೆಯುತ್ತೆ ಅಂತ. ಸೊ ಈಗ ಸದ್ಯಕ್ಕೆ ಏನಪ್ಪ ಅಂತ ಅಂದರೆ ರೆಟ್ರೋ ಥೀಮಲ್ಲಿ ಡ್ರೆಸ್ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ರೆಡಿ ಆಗಿದ್ದಾರೆ. ಒಬ್ಬೊಬ್ಬರನ್ನ ತೋರಿಸ್ಕೊಂಡು ಬರ್ತೀನಿ ಬನ್ನಿ, ಅಥವಾ ಇಲ್ಲ ಅಂದರೆ ಫೋಟೋ ಹಾಕ್ತೀನಿ, ಇಲ್ಲ ವಿಡಿಯೋ ಮಾಡ್ತೀನಿ ನೋಡಿ. ಓಕೆ, ಮತ್ತು ಮುಂದೆ ಹೋಗ್ತಾ ನಮ್ಮ ಜೊತೆ ಪಾರ್ಟಿಗೆ ನೀವು ಜಾಯ್ನ್ ಆಗಿ. ಹೇಗಿದ್ರೆ ನಿಮ್ಮನ್ನ ಡೈರೆಕ್ಟಾಗಿ ಕರೆಯೋಕ್ಕಾಗಲ್ಲ. 128 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಎಲ್ಲರೂ ಕರೆಯೋಕ್ಕಾಗಲ್ಲ. ಅದಕ್ಕೆ ಬಂದು ವರ್ಚುವಲ್ ಜಾಯ್ನ್ ಆಗಿರಿ. ಬನ್ನಿ. ಫಸ್ಟ್ಗೆ ನನ್ನ ತಮ್ಮ, ಬನ್ನಿ ಕಡೆ. ಹಾಯ್ ಫ್ರೆಂಡ್ಸ್. ತಮ್ಮ ಗೊತ್ತಲ್ವಾ ರಿತೇಶ್ ಅಂತ. ಫಸ್ಟ್ ಅವ್ರಿಗೆ ನ್ಯೂ ಇಯರ್ ವಿಶಸ್ ಮಾಡೋದು. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಕನ್ನಡ ನ್ಯೂ ಇಯರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂ ಇಯರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಗೈಸ್, ಬನ್ನಿ ಮುಂದೆ ಬನ್ನಿ. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಲ್ಲಿ ನೋಡಿ, ಮುಂದೆ ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಮೊಮ್ಮಗಳು ಯೂಟ್ಯೂಬಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡ್ತಿದ್ದೀನಿ ಮಾಡು ಅಂತ ಫೋರ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ ಗಾಯ್ಸ್. ಓಕೆ ಬಾಯ್ ಹೇಳ್ಬಿಡಿ. ಬಾಯ್. ಓಕೆ ಗಾಯ್ಸ್, ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ ಏನಕ್ಕೆ ಏನು ಮಾಡ್ತಿದ್ದೀರಾ? ಪಾನಿ ಮಾಡೋದಕ್ಕೆ ಪಾನಿಪುರಿ ಅಲ್ಲ, ಏನು ಮಾಡ್ತಿದ್ದೀರಾ? ಎಲ್ರಿಗೂ ಹೇಳಿ, ನ್ಯೂ ಇಯರ್ ವಿಶಸ್ ಮಾಡಿ. ಹಾಯ್ ಎಲ್ರಿಗೂ ನ್ಯೂ ಇಯರ್ದ ಹೊಸ ವರ್ಷದ ಶುಭಾಶಯಗಳು. ಓಕೆ, ಆಮೇಲೆ ಎಲ್ರಿಗೂ ಹೇಳಿ ಎಲ್ಲಾದ್ರಿಗೂ ಒಳ್ಳೇದಾಗಲಿ. ಹಾಗೆ ಒಳ್ಳೇದಾಗಿ ಜೋರಾಗಿ ಚಪ್ಪಲ್ಲ ಬಾಬೆ. ಒಂದು ನಿಮಿಷ ಪಾಟ್ ಸ್ಟಾಪ್ ಬಾಬೆ. ಚಾರೋರೆ ಏನು ಮಾಡ್ತಿದ್ದೀರಾ? ಚಿಕನ್ ತಿನ್ನಿ ಎಲ್ಲ ಪಾನಿಪುರಿ ಗಿನಿಪುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಗಾಯ್ಸು ಪಾನಿಪುರಿ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ತಿಂದ ನಂತರ ಚಿಕನ್ ಎಲ್ಲ ಮಾಡಿದರು. ಸೊ ಆ್ಯಕ್ಚುಲಿ ತಿಂದು ಮುಗ್ದಾದ್ಮೇಲೆ ಅಪ್ಪ ಒಂದು ಕ್ಯಾಂಡಲ್ ತಂದಿದ್ರು. ಅಂದರೆ ಅದು ಏನಂತಾರೆ, ಲಕ್ಷ್ಮೀ ಬಾಂಬ್ ಆ ಥರ ಪ್ರ್ಯಾಂಕ್ ಮಾಡೋಣ ಅಂತ ಹೊಟ್ಟಿದ್ವಿ. ಅಪ್ಪ ಅಂತಿದ್ರು, ನಾನು ಮನೇಲೇ ಇಟ್ಟು ಅಂಟಿಸ್ತೀನಿ, ನಾನು ಅಂಟಿಸ್ಬಿಟ್ಟು ಹಿಂಗೆ ಎಸಿತೀನಿ ಅಂತ ಹೇಳ್ತಾಯಿದ್ರು. ಸೊ ನನಗೆ ಅಪ್ಪಗೆ ರಿತೇಶಿಗೆ ಮಾತ್ರ ಗೊತ್ತು ಅದು ಕ್ಯಾಂಡಲ್ ಅಂತ. ಮಿಕ್ಕಿದ್ದು ಯಾರಿಗೂ ಗೊತ್ತಿಲ್ಲ ಅದು ಕ್ಯಾಂಡಲ್ ಅಂತ. ಅವರೆಲ್ಲ ನಾರ್ಮಲಾಗಿ ಏನು ಹಿಂಗೆ ಮಾಡ್ತಿದ್ದಾರೆ ಅಂತ ಆ ಕಡೆ ನಿಂತ್ಕೊಂಡು ನೋಡ್ತಿದ್ದಾರೆ. ಸೊ ನೋಡಿ ಏನಾಗುತ್ತೆ ಅಂತ.
ಅದು ಕ್ಯಾಂಡಲ್ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹೇಗಿತ್ತು ನಿಮ್ ರಿಯಾಕ್ಷನ್ ಮೇಡಮ್? ಹೇಗಿತ್ತು ನಿಮ್ ರಿಯಾಕ್ಷನ್? ಅವನಿಗೆ ಬಿತ್ತು. ಓಕೆ ಗೈಸ್, ಸೊ ಏನಪ್ಪ ಅಂತ ಹೇಳಿದ್ರೆ ನಾಳೆ ಫಸ್ಟ್, ಸೊ ಇವತ್ತು 31st ನೈಟ್ ಆಫ್ ಡಿಸೆಂಬರ್. ಹೇಗಿದ್ರು ಈ ವರ್ಷ ಮುಗೀತಿದೆ. ಈ ವರ್ಷದಲ್ಲಿ ಯಾರಿಗಾದ್ರೂ ಕೆಟ್ಟದಾಗಿದ್ರೆ ಅಥವಾ ಏನಾದರೂ ಬ್ಯಾಡ್ ಥಿಂಗ್ಸ್ ಏನಾದರೂ ನಡೆದಿದ್ರೆ ಬರೋ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಫಸ್ಟ್ ಥಿಂಗ್. ಆ್ಯಂಡ್ ಬರೋ ವರ್ಷ, ಹೊಸ ವರ್ಷ ತುಂಬ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಏನೇ ಹಳೇದಿದ್ರು ಎಲ್ಲ ಬಿಟ್ಬಿಡಿ. ಇಟ್ಸ್ ಓಕೆ, ಹ್ಯಾಪನ್ ಇಸ್ ಹ್ಯಾಪನ್. ಮುಗ್ದಿರೋ ಅಧ್ಯಾಯ ಅಂತಾರಲ್ಲ, ಹಾಗೆ ಮುಗ್ದಿರೋ ಅಧ್ಯಾಯ ಅದೆಲ್ಲ, ಅದನ್ನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡಿ ದಯವಿಟ್ಟು 2025ಗೆ. 2025ನ ಫ್ರೆಶ್ ಸ್ಟಾರ್ಟ್ ಮಾಡುವ ಅಂತ ಹೇಳ್ತೀನಿ. ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು